ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ನೆರೆಯಲ್ಲಿ ನೆಂದಂತಹ ಕರ್ನಾಟಕಕ್ಕೆ ಹಿಡಿಯಷ್ಟೇ ಪರಿಹಾರ ಸಿಕ್ಕಿದೆ. ಮಹಾರಾಷ್ಟ್ರಕ್ಕೆ ಸಿಕ್ಕ ಬೊಗಸೆ ಫಂಡು ರಾಜ್ಯದಲ್ಲಿ ತಾರತಮ್ಯದ ಆರೋಪ ಸ್ಫೋಟಿಸಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಜಂಟಿಯಾಗಿ ಸೂರ್ಯನಿಗೆ ಬಾಣ ಬಿಟ್ರು. ಪ್ರದೀಪ್ ಈಶ್ವರ್ ಮಾತ್ರ ಇಂಡಿಯಾ ಗೇಟ್ ಕೀಪರ್ ಸ್ಟೋರಿ ಹೇಳಿದ್ರು. ಹೈಟೆಕ್ ಸಿಟಿ ಗುಂಡಿಯಲ್ಲಿ ಬೈಠಕ್ ಮಾಡ್ತಾ ಇದೆ. ಬಾಯಿ ತೆರೆದ ಗುಂಡಿ ಬಗ್ಗೆ ಧ್ವನಿ ಎತ್ತಿದ ಮಜುಮ್ದಾರ್ ಇವತ್ತು ದೀಪಾವಳಿ ನೆಪದಲ್ಲಿ ಸಿಎಂ ಡಿಸಿಎಂ ರನ್ನ ಭೇಟಿ ಮಾಡಿ ಅವ್ಯವಸ್ಥೆಯ ವಿವರಣೆ ಕೊಟ್ಟರು. ಇತ್ತ ಹಬ್ಬದಲ್ಲೂ ಕಾವು ಪಡೆದ ಪಾಲಿಟಿಕ್ಸ್, ಲೋಕಲ್ ವಾರ್ಗಾಗಿ ಕಮಲ ದಳ ನಡುವೆ ಸಮನ್ವಯ ಸಮಿತಿ ರಚನೆಗೆ ಒಬ್ಬಟ್ಟು ಬಡಿಸಿದೆ. ಇದು ದೇವ ಭಾಷೆ ಸನಾತನ ಸಂಸ್ಕೃತ ಕಲಿಸುವ ಗುರುಕುಲ. ಆದರೆ ಸಣ್ಣ ತಪ್ಪಿಗೆ ಶಿಕ್ಷಕ ವಿದ್ಯಾರ್ಥಿ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಅಜ್ಜಿಗೆ ಫೋನ್ ಮಾಡಿದ್ದ ವಿದ್ಯಾರ್ಥಿಗೆ ಥಳಿಸಿ ಚಿತ್ರಹಿಂಸೆಯನ್ನ ನೀಡಿದ್ದಾನೆ. ನಾಯಕನಹಟ್ಟಿಯ ಗುರು ತಿಪ್ಪೇರುದ್ರಸ್ವಾಮಿ ಮಠದಲ್ಲಿ ವಕ್ಕರಿಸಿದ್ದ ಕಿರಾತಕ ಅರೆಸ್ಟ್ ಆಗಿದ್ದಾನೆ. ಯುದ್ಧದಲ್ಲಿ ಇದು ಶಾಂತಿಯ ದೂತ, ಎರಡು ಹೃದಯಗಳ ನಡುವಿನ ಪ್ರೇಮಕ್ಕೆ ಸಂದೇಶ ವಾಹಕ. ಈ ಕಪಿಂಜಲ ಬಾಜಿದಾರರ ಪಾಲಿಗೆ ಶಕ್ತಿಯ ಪ್ರತೀಕ. ಈಗ ಪ್ರೀತಿಯ ಪಾರಿವಾಳ ಸಂಕಟದಾತನಂತೆ. ಪಾರಿವಾಳಗಳಿಗೆ ಫೀಡಿಂಗ್ ನಿಂದ ಡಾಕ್ಟರ್ ಒಬ್ರು ಅಸ್ತಮಾದಿಂದ ಆಸ್ಪತ್ರೆ ಸೇರ್ಬಿಟ್ಟಿದ್ದಾರೆ. ಜಗಕ್ಕೆ ದಿವ್ಯತೆ ತೋರಿದ ಹಾಸನಾಂಬಿಯ ದರ್ಶನೋತ್ಸವ ಸಂಪನ್ನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಜಗನ್ಮಾತೆಯಲ್ಲಿ ಭಕ್ತಿಯ ಶರಣು ಹೇಳೋಕೆ ಸಾಗರದಂತೆ ಜನ ಹರಿದು ಬರ್ತಿದ್ದಾರೆ. ನಾಳೆ ಸಂಜೆ ಅದ್ದೂರಿ ತೆರೆ ಬೀಳಲಿದೆ. ಇತ್ತ ರಾಮನೂರು, ಅಯೋಧ್ಯೆ ಅಸಂಖ್ಯ ದೀಪಗಳ ಬೆಳಕಿನಲ್ಲಿ ಜಳಕ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.